ಅದು ಹೇಗೆ ಮಾಡೋದು ಗುರುಗಳೇ ಹೇಳೋಣ. ಅಂತರಂಗದ ಪೂಜೆ ಅಂತ ಹೇಳಿ? ಮಾಡೋಕ್ಕಾಗಲ್ಲ, ಗ್ರಹಿಸ್ಕೋಬೇಕು. ಯಾಕೆಂದರೆ ಕಣ್ಣು ಮುಚ್ಚಿದರೆ ನೀನು ಏನು ಪೂಜೆ ಮಾಡ್ತಾ ಇದೆಯೋ ಎಲ್ಲವೂ ಅರ್ಪಿತವಾಗ್ಬಿಡುತ್ತೆ. ಹೌದು. ಅದಕ್ಕೋಸ್ಕರವಾಗಿ ಎಷ್ಟೋ ಜನ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಮಾಡ್ತಾ ಇರ್ತಾರೆ, ಒಳ್ಳೆಯದಾಗಬೇಕು ಅಂಥೇಳಿ. ಈ ಮಹಾಲಕ್ಷ್ಮಿ ಅಂತಕ್ಕಂಥದ್ದಕ್ಕೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ತಿಲಕ ಕೊಡೋಣ. ಏನು ಹಂಗಾರೆ ನಾವು ಇದು ಮಾಡ್ತಾ ಇರೋದು ಎಷ್ಟು ಸರಿ ತಪ್ಪು ಅನ್ನೋ ವಿಚಾರ ಗೊತ್ತಾಗಲಿ. ಹಾಂ. ಈ ಪಾಪದ ಗ್ರಂಥಿಗಳು ಅಂತ ಹೇಳ್ತೀವಿ. ಯಾರು ದುಷ್ಟ ಚಟಗಳಿಗೆ ದಾಸರಾಗಿರ್ತಾರೋ, ದುಷ್ಟ ಚಟ ಅಂದರೆ ಕೋಪ ಮೊದಲನೇದು. ಹಾಂ. ದುಷ್ಟಚಟಕ್ಕೆ ಮೊದಲನೇದೇ ಕೋಪ. ನಾವು ದುಷ್ಟಚಟ ಅಂದ್ರೇನೆ ಬೇರೆ ಬೇರೆ ತಿಳ್ಕೊಬಿಡ್ತೀವಿ ಗುರುಗಳೇ. ಅಲ್ಲ, ಅದು ಬಂದಮೇಲೆ ಎಲ್ಲ ನಡೆಯುತ್ತೆ. ಹಾಂ. ಅದು ಬಂದಮೇಲೆ ನಡೆಯುತ್ತೆ. ಅವ್ರ ವೈಯಕ್ತಿಕವಾದ ಅಭ್ಯಾಸಗಳಿರ್ಬೋದು, ಹೌದಲ್ಲ, ಏನೋ ಅಭ್ಯಾಸ ಕಲ್ತಿರ್ಬೋದು. ಇದು ಯಾಕೆ ಬರಬೇಕು ಮಗುಗೆ? ತಂದೆ ತಾಯಿ ನಿರೀಕ್ಷರಿರಲ್ಲ, ಹೌದು, ಅವ್ರಿಗೂ ಕೂಡ ಅದು ಗೊತ್ತಿರಲ್ಲ. ಆದರೂ ಮಗುಗೆ ಬರುತ್ತೆ ದುಷ್ಟ ಚಟ, ಕೋಪ, ಬೇಜಾರು, ಆವೇಶ, ಸಿಗರೇಟು, ಇನ್ನೊಂದು ಇತ್ಯಾದಿ ಇತ್ಯಾದಿ ಎಲ್ಲ. ಹೌದಾ? ಅವ್ರವ್ರ ವೈಯಕ್ತಿಕವಾಗಿ ಕಲ್ತು ಬಿಡ್ತಾರೆ. ಯಾಕೆ ಬಂತಲ್ಲಿ? ಬರಬಾರ್ದಲ್ವಾ? ಯಾಕೆ ಬರಬೇಕಿತ್ತದು? ಇದನ್ನು ಪಾಪಗ್ರಂಥಿಗಳು ಅಂತಾರೆ. ಎಲ್ಲಿ? ದೇಹದಲ್ಲಿ ಕಂಪ್ಲೀಟ್ ಫುಲ್ ಡಿಸ್ಪ್ಲೇ ಆಗಿಬಿಟ್ಟಿರುತ್ತೆ, ತಾಯಿಯ ಗರ್ಭದಲ್ಲಿ ಪೂರ್ಣವಾಗಿ ಡಿಸ್ಪ್ಲೇ ಆಗಿಬಿಟ್ಟಿರುತ್ತೆ ಅಂತ ಮಕ್ಕಳು ಮಾಡ್ಕೊಳ್ಳೋರಿಗೆ, ಮದುವೆ ಮಾಡ್ಕೊಳ್ಳೋರಿಗೆ ಗೊತ್ತಿಲ್ವೇನೋ ಅಂತ ಅನ್ಕೊಳ್ಳೋಣ. ಯಾಕೆ ಅಂದರೆ, ಇಲ್ಲ ಅಂದರೆ ಕುಟುಂಬಗಳಲ್ಲಿ ಯಾವ ಕಾರಣಕ್ಕೂ ಮಕ್ಕಳ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡೋ ಅಗತ್ಯನೇ ಇರಲ್ಲ. ಗಂಡನ ಬಗ್ಗೆನೇ ಆಗಲಿ, ತಂದೆ ತಾಯಿ ಬಗ್ಗೆನೇ ಆಗಲಿ ಯೋಚನೆ ಮಾಡೋ ಅಗತ್ಯನೇ ಬರಲ್ಲ. ಇದು ಯಾವತ್ತು ಓಪನ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಆಗಬಹುದೇನೋ ಅನ್ಕೊಳ್ಳೋಣ. ಯಾಕೆಂದರೆ ನಮಗೆ ಒಂದು ಮಾರ್ಗ ಬೇಕು. ಸಮಸ್ಯೆ ಆಗಿದೆ, ಸಮಸ್ಯೆಯಿಂದ ಹೊರಗೆ ಬರಬೇಕು. ಹೌದು. ಈ ರೀತಿ ಆಗ್ತಕ್ಕಂಥ ಮನೆಗಳಲ್ಲಿ ಒಂದು ಎಚ್ಚರಿಕೆ ಸಿಕ್ಕತ್ತೆ. ಏನು? ಮನೆಯಲ್ಲಿ ದುಷ್ಟ ಚಟಗಳಿಗೆ ದಾಸನಾಗಿರುವ ಸಾಲ ಮಾಡ್ಕೊಳ್ಳೋದು, ಅದು ದುಶ್ಚಟನೆ ತಾನೆ. ಹೌದು. ಸಾಲ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋದು, ಹೊರಗಡೆನೇ ಹೋಗಲ್ಲ, ಮನೆಯಲ್ಲೇ ಕೂತಿರ್ತಾನೆ, ರೂಮಲ್ಲೇ ಕೂತಿರ್ತಾರೆ, ಎಷ್ಟೋ ಜನ ಮನೇಲಿದೆ. ಹೌದು. ಇದೆಲ್ಲವೂ ಏನಕ್ಕೆ ಸಿಂಬಲ್ ಏನು ಅಂದರೆ, ಮನೆಯಲ್ಲಿ ಕೆಲವು ಗೆಸ್ಟ್ ಎಂಟ್ರಿ ಆಗ್ತಾರೆ. ಯಾರು? ಗೆಸ್ಟ್ಗಳು. ಗೆಸ್ಟ್ಗಳು. ಇವರು ವಿಭಿನ್ನವಾದ ಗೆಸ್ಟ್ಗಳು, ಕೇಳರಿಯದ ಗೆಸ್ಟ್ಗಳು. ಯಾರಿರ್ಬೋದಪ್ಪ? ಯಾರು ಗುರುಗಳೇ? ಜಿರಳೆ, ಹಲ್ಲಿ, ಇರುವೆ, ಇವರು ಗೆಸ್ಟ್ಗಳ ಗುರುಗಳೇ. ಇವರು ವಿಶೇಷವಾದ ಮನೆಗೆ ಗೆಸ್ಟ್ಗಳು. ಯಾಕೆಂದರೆ ಸೂಚನೆ, ನಿಮ್ಮ ಮನೆಯಲ್ಲಿ ವಿಚಿತ್ರವಾದ ವಿಚಾರಗಳು ನಡೀತಾ ಇರುತ್ತೆ, ಜೋಪಾನ ಅನ್ನೋದು. ಅದ್ಯಾಕೆ ಜಿರಳೆ ಹಲ್ಲಿಗೆ ತಂದು ಇದಕ್ಕೆ ಸಟ್ಟಾಯಿತು, ಯಾಕಾಯಿತು ಅಲ್ವಾ? ಅದನ್ನು ಹೇಳೋಣ. ಜಿರಳೆ, ಹಲ್ಲಿ, ಇರುವೆ ಇವೆಲ್ಲವೂ ಮನೆಯಲ್ಲಿ ಯಾಕೆ ಬರುತ್ತೆ ಅಂದರೆ, ನೀವು ತಿಳ್ಕೋಬೇಕು, ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ ನಾವು, ಹೊಂದಾಣಿಕೆ, ಅನ್ಯೂನ್ಯತೆ, ಇದು ಸಿಗಲಿಕ್ಕಿಲ್ಲ. ನೀನು ತಿಳಿದಿದ್ದು ನಿನಗೆ ಸರಿ, ಅವ್ರು ತಿಳಿದಿದ್ದು ಅವ್ರಿಗೆ ಸರಿ, ಅವ್ರು ಮಾಡೋದು ಅವ್ರಿಗೆ ಸರಿ, ನೀವು ಮಾಡೋದು ನೀವೇ ಸರಿ. ಇದು ಕುಟುಂಬದಲ್ಲಿ ನಡೀತಕ್ಕಂಥ ಒಂದು ಘಟನೆಗೆ ಈ ಗೆಸ್ಟ್ಗಳು ಅವಾಗ ಟಚ್ ಕೊಡ್ತಾ ಇರ್ತಾರೆ. ಕೋಪ ಮಾಡ್ಕೊಂಡು ಮೊದಲೇ ಕೂತಿರ್ತಾರೆ, ಯೋಚನೆ ಮಾಡ್ಕೊಂಡು. ಇನ್ನು ಮುಂದೆ ಎಂಟ್ರಿ ಆಯ್ತಾವೆ ಅವು, ತಗೊಂಡು ಹೊಡಿತಾರೆ ಅಂದರೆ ಇವು ಬೇರೆ ನಮ್ಮನ್ನು ಗೋಳು ಹಾಕೊಳಕ್ಕೆ ಬರ್ತಲ್ಲಪ್ಪ ಮನೆ ಒಳಗಡೆ, ಅನ್ಸಲ್ವೇನಮ್ಮ? ಹಾಂ ಗುರುಗಳೇ. ಅಂದರೆ ಮನೆಯಲ್ಲಿ ಅವು ಬರೋದಕ್ಕೂ ಮನೆಯಲ್ಲಿ ಅನ್ಯೂನ್ಯತೆ ಇಲ್ಲ ಅನ್ನೋದಕ್ಕೂ ಏನು ಸಂಬಂಧ ಗುರುಗಳೇ? ಅದು ಹೇಳೋಣ ಯಾಕೆ ಬರುತ್ತೆ ಅದು ಅಂತ. ಹಾಂ, ಕಾರಣ ಬೇಕಲ್ವ? ಅನ್ಕೋತೀವಿ ನೀಟ್ನೆಸ್ ಇಲ್ಲ ಅಂದರೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ನೀಟ್ನೆಸ್ಸು ನಿಮ್ಮ ವೈಯಕ್ತಿಕ, ಹಾಂ, ಹೌದಾ? ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ಅವು ಯಾಕೆ ಎಂಟ್ರಿ ಆಗಬೇಕು? ಅದು ಪ್ರಶ್ನೆ. ಕಾರಣ ಏನು? ನಾವು ಮಾಡಬೇಕಾಗಿರುವ ಪ್ರಯತ್ನ ಯಾವುದು, ಮಾಡಬೇಕಾಗಿದ್ದ ಪ್ರಯತ್ನ ಯಾವುದು, ಅದು ಮುಖ್ಯ. ಇದಕ್ಕೆ ಮನೆಯಲ್ಲಿ ಯಾರೇ ಸತ್ರು ನಾವು ಸಂಸ್ಕಾರ ಅಂತ ಮಾಡ್ತೀವಿ ಅವರವರ ವೈಯಕ್ತಿಕವಾಗಿ. ಈಗ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಕಸ್ಮಾತ್ ಸಾಯುವ ಸನ್ನಿವೇಶಗಳು, ಈ ಕ್ರಿಮಿಕೀಟಗಳು, ಹೌದಾ ಅಲ್ವಾ? ಹೌದು ಗುರುಗಳೇ. ಇದಕ್ಕೆ ಯಾರು ಶ್ರಾದ್ದ ಮಾಡೋದು? ಅದು ಜೀವ ತಾನೆ, ಹೌದು ಅಲ್ವಾ? ಇದಕ್ಕೂ ಕೂಡ ಶ್ರಾದ್ದ ಮಾಡಬೇಕು ಅಂತ ಧರ್ಮದಲ್ಲಿದೆ. ಜಿರಳೆಗೂ ಶ್ರಾದ್ದನ ಗುರುಗಳೇ? ನಿಜಕ್ಕೂ ಆಶ್ಚರ್ಯಕರವಾದಂಥ ವಿಚಾರ ಗುರುಗಳೇ. ಪ್ರಾಣ ತಾನೇ ಅದು. ಹೌದು. ಮತ್ತು ಅದಕ್ಕೆ ಪ್ರಾಣ ತೆಗೆದುಬಿಟ್ಟು ಶ್ರಾದ್ದ ಮಾಡ್ತಾರೆ, ಹೇಗೆ? ತಪ್ಪಲ್ವಾ? ಹೌದು ಗುರುಗಳೇ. ಅದನ್ನು ನಾವು ಯಾವ ರೀತಿಯ ಶ್ರಾದ್ದ ಆಗಬೇಕು ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಂತ ನಾನು ಹೇಳ್ತಿಲ್ಲ. ಹಾಂ ಗುರುಗಳೇ.
ಆದರೆ ನಾವು ಏನೇ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರಬೇಕು. ಏನರ್ಥ? ಮನೆಯಲ್ಲಿ ತಾಯಿಯಾದವಳು ಶಾಂತತ್ವವಾಗಿ ಇದ್ದಾಗ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಿದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ಟಾಗುತ್ತೆ. ಟಿ ವಿ ವಾಲ್ಯೂಮ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮ್ಯೂಟ್ ಮಾಡಿ ನಕ್ಷತ್ರಗಳನ್ನ ತಿಳ್ಕೊಂಡು ಕರೆ ಮಾಡಿ ಅಂತ ಹೇಳ್ತಾ, ಗುರುಗಳೇ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ವಿ, ಯಾಕೆ ಅದಕ್ಕೆ ಶ್ರಾದ್ದವನ್ನು ಮಾಡಬೇಕಾಗುತ್ತೆ ಗುರುಗಳೇ? ಈಗ ಕೈಗೆ ಸಿಕ್ತು, ಕಾಲಿಗೆ ಸಿಕ್ತು, ಸತ್ತೋಯ್ತು, ಅದಕ್ಕೆಲ್ಲ ಯಾರು ಮಾಡ್ತಾರೆ ಅನ್ನುವಂಥದ್ದು ಒಂಥರ ಸಿಲ್ಲಿ ಅನಿಸುತ್ತೆ ಗುರುಗಳೇ. ಈಗ ಇದೊಂದೇ ಅಲ್ಲ, ಹಾಂ, ಜಮೀನಿನಲ್ಲಿ ಭತ್ತ ಬೆಳೆಯೋ ಸಂದರ್ಭ, ವ್ಯವಸಾಯ ಮಾಡೋ ಸಂದರ್ಭದಲ್ಲಿ ಆ ಭೂಮಿಯನ್ನು ಉಳಬೇಕಾದ್ರೆ ನಾಶ ಆಗುತ್ತಾ ಇಲ್ವಾ? ಹೌದು, ಆಗುತ್ತೆ. ಮತ್ತೆ ಅದನ್ನು ಶುದ್ಧೀಕರಣ ಮಾಡಬೇಕಾದ್ರೆ ನಾಶ ಆಗುತ್ತಾ ಇಲ್ವಾ? ನಾವು ಬೇಕು ಅಂತ ಮಾಡಲ್ಲ, ಹಾಗೋಗುತ್ತೆ. ಈ ರೀತಿಯ ಸಮಸ್ಯೆಯಲ್ಲಿ ಅದಕ್ಕೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ತೊಂದರೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದಕ್ಕೇನಾದ್ರು ಒಂದು ನಮಗೊಂದು ಪ್ರಾಯಶ್ಚಿತ್ತ ಬೇಕಲ್ವಾ? ಒಂದು ಕ್ಷಮೆ ಬೇಕಲ್ವಾ? ಹೌದು, ಖಂಡಿತ. ಆ ಕ್ಷಮೆಗೆ ಮನೆಯಲ್ಲಿ ಈ ಗ್ರಂಥಿಗಳು ಸಮಸ್ಯೆ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಅವರು ಏನು ತಪ್ಪು ಮಾಡಿರ್ತಾರೆ, ಆ ರೀತಿ ದುಷ್ಟಚಟಕ್ಕೆ ಹತ್ತಿರವಾದಂತಹ ಮಕ್ಕಳು ಹುಟ್ಟಲಿಕ್ಕೆ ಏನು ಸಮಸ್ಯೆ ಆಗಿದೆ ಇದು ತಿಳ್ಕೊಬೇಕಾಗಿತ್ತು. ಅದಲ್ಲಿರಲಿ, ಆಮೇಲೆ ಹೇಳ್ತೀನಿ. ಈ ಥರ ಸಮಸ್ಯೆ ಮಕ್ಕಳು ನಮ್ಗೆ ಯಾಕೆ ಬಂದರು? ಮದುವೆ ಆಗಕ್ಕೆ, ಮಗು ಆಗಕ್ಕೆ, ಕೇಸ್ ಇವರಂತೆ ಆಗಕ್ಕೆ, ಏನಾದ್ರು ಕೆಲಸ ಸಕ್ಸಸ್ ಆಗೋಕ್ಕೆ, ನಮ್ಮ ಮನೇಲಿ ಈ ಕಾಟ ತಪ್ಪಿಸ್ಕೊಳ್ಳೋಕ್ಕೆ, ಏನೋ ಒಂದು ಒಳ್ಳೇದಾಗಬೇಕು. ಇದಕ್ಕೆಲ್ಲ ಸೇರಿಸಿ ಈ ಜಿರಳೆಗಳಿಗಿನ್ನ ಮೀರಿ ಒಂದು ತಪ್ಪು ಮಾಡ್ತಾರೆ. ಜಿರಳೆಗಳಿಗಿನ್ನ ಮೀರಿ ತಪ್ಪು ಇದೊಂದು ಭಾಗ ಆದರೆ ಇನ್ನೊಂದು ತಪ್ಪು ಎಂಟ್ರಿ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ. ಏನು ಅಂದರೆ ಬಲಿ ಕೊಡುವ ದೇವತೆಗಳಿಗೆ ಅಧೀನವಾಗಿ ಬಲಿ ಕೊಡುವ ದೇವತೆಗಳು ಅವ್ರವ್ರಿಗೆ ಇಷ್ಟಪಟ್ಟಿದ್ದ ದೇವರು. ಏಕೆಂದರೆ ಅವ್ರ ಮೈಂಡಲ್ಲಿ ಇರುತ್ತಾನೆ, ನಾನು ಈ ದೇವ್ರು ಮಾಡಬೇಕು, ಈ ದೇವ್ರಿಗೆ ಹೋಗಬೇಕು ಅಂತ. ಈ ರೀತಿ ದೇವತೆಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸುವಂತಹ ಅಭ್ಯಾಸ ಯಾವ ತಾಯಿಗಿರುತ್ತೋ, ದುಷ್ಟ ಚಟದ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿರ್ತಾರೆ, ಹುಟ್ಟಲಿದ್ದಾರೆ, ಹುಟ್ಟುತ್ತಲೇ ಇರುತ್ತಾರೆ. ಇದು ಸತ್ಯ.